ಕನ್ನಡ ವಾಹಿನಿಗೆ ಸ್ವಾಗತ. ವರೂರಿನಲ್ಲಿ ಜೈನ ಧರ್ಮದಲ್ಲಿ ಸಿದ್ಧಚಕ್ರ ಆರಾಧನೆ ಕಾರ್ಯಕ್ರಮ ಜರುಗಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ವರೂರು ಗ್ರಾಮದ ಆರಾಧ್ಯ ದೈವ ಕ್ಷೇತ್ರದ ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ಸಿದ್ಧಚಕ್ರ ಆರಾಧನಾ ಕಾರ್ಯಕ್ರಮವನ್ನು ಪರಮ ಪೂಜ್ಯ 108 ಮುನಿ ಶ್ರೀ ರಾಷ್ಟ್ರ ಸಂತ ಗುಣಧರನಂತಿ ಮುನಿ ಮಹಾರಾಜರ ದಿವ್ಯ ಸಾನ್ನಿಧ್ಯ ವಹಿಸಿ ಪ್ರವಚನ ಆರಾಧನಾ ಕಾರ್ಯಕ್ರಮದಲ್ಲಿ ಮಹಾರಾಜರ ಜೈನ ಧರ್ಮದಲ್ಲಿ ಸಿದ್ಧಚಕ್ರ ಆರಾಧನೆ ಸ್ಪರ್ಧಾ ಭಕ್ತಿ ಭಾವದಿಂದ ಯಾರು ಪೂಜೆ ಸಲ್ಲಿಸ್ತಾರೋ ಅವರಿಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ, ಅವರು ಆರೋಗ್ಯವಂತರಾಗಿ ಇರ್ತಾರೆ, ದೇಶಕ್ಕೆ ಒಳ್ಳೆಯ ಶಾಂತಿ ಸಿಗುತ್ತೆ ಎಂದಿದ್ದಾರೆ. ಕುಂಭಕರ್ಣದಿಂದ ನಮ್ಮ ಕೆಲಸ ಏನೈತಿ, ನಿಮ್ಮ ಕುಂಭಕರ್ಣ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ಕಟ್ರಿ. ಯಾವ ಊರು ಅವ್ರ ತಂದ್ರಿ ಅವ್ರ ಊರ ಹೆಸರು ಹೇಳ್ರಿ, ನಾಳೆ ಸ್ವಾಗತ ಮಾಡ್ತಾವ. ಲಿಸ್ಟ್ ಸರಿಯಾಗಿ ನೋಡಿ. ನಾಳೆ ಅವ್ರು ಯಾರ್ಯಾರು ಮಹಿಳಾ ಮಾಡ್ತಾರೆ ಅವ್ರು ನಾಳೆ ಇಲ್ಲಿ ನಾನು ಸ್ವಾಗತ ಮಾಡ್ತಾನೆ. ಅವ್ರಿಗೆ ಇದ್ದಂತ ಅವ್ರು ಸತ್ಕಾರ ಮಾಡ್ತಾರೆ. ಅವ್ರ ಹೆಸರು ನಾಳೆ ಪುಕ್ಕರಿಸ್ತಾನ. ನಾಳೆ ಸಂಡೇ ಐತಲ್ಲ, ನಾಳೆ ಸ್ವಲ್ಪ ಸಮಯ ಜಾಸ್ತಿ ಕೊಡ್ತಾರ, ಟೈಮ್ ಕಮ್ಮಿ ಇರ್ತೈತಿ. ಅಥವಾ ಜೋಡ್ತಾವ ತಗೊಂಬಪ್ಪ ಮಹಿಳಾ ಮಾಡಿ ಚಪ್ಪಾಳೆ ಕಟ್ರಿ ಅವ್ರು ಜೋರಾಗಿ. ಒಂದು ಪುಷ್ಪ ಆರಿಸೋದು. ಅದೇ ರೀತಿಯಲ್ಲಿ ಆಚಾರ್ಯ ಶಾಂತಿ ಸಾಗರ ನಾವಿದ್ರಲ್ಲ, ಪಟ್ಟ್ಯಾಗ ಬಂದ ನಂತರ ತಾಯಿಗೆ ತಿರು ಭಾವನ ಆಯ್ತು. ನೀವೇನ್ ತಿಂತೀರಿ? ಮನ್ನ, ಉಪ್ಪಿನಕಾಯಿ, ಮಾವಿನಕಾಯಿ, ನೀವು ತಿರು ಭಾವನ ಆದಿತ್ತು. ಆಚಾರ್ಯ ಶಾಂತಿ ಸಾಗರ ಮಹಾರಾಜ್ ಯಾಳ್ಯಾಕ ಹುಟ್ಟಿದ್ರು, ಅವ್ರ ತಾಯಿಗೆ ಏನು ಭಾವನೆ ಆಗಿತ್ತಂದ್ರೆ 108 ಕಮಲ ಹೂವ ಭಗವಂತರಿಗೆ ಏರಿಸಬೇಕಂತೆ ಆಗಿತ್ತು. ಅವ್ರ ಚರಿತ್ರೆ ಹೋಗ್ರಿ ಬುದ್ಧಿರಲ್ಲ. ಎಷ್ಟು ಮಂದಿ ಉದ್ರಿಕಾಯಿ ಮೇ ಮಾಡಿ ನೋಡು. ಎಷ್ಟು ಖಡ್ಡ ಹಾಕತ್ತು ಹಾಕಿದ್ದಂತ ಕೊಲ್ಲಾಪುರ ಮಹಾರಾಜ ಕಡೆ ಹೋದ್ರು. ನಂಗೆ ಹೂ ಇಲ್ಲ ಆಗಿದ್ದವು, ನನ್ ಹ್ಯಾಂತಿಗೆ ಹೂವ ಇರಿಸೋ ಭಾವನೆ ಆಗಿತ್ತೆ. ಅವೇನು ಮಹಾರಾಜ ಕೊಲ್ಲಾಪುರ ಮಹಾರಾಜ ಅಂತ ಮಾಜಾಗ ಹಿಂಸಾವ ತೋಟದಾಗ ತುಪ್ಪ ಹಿಡ್ದಲ್ಲ. ನಿಮ್ಮಲ್ಲೇ ಶುದ್ಧತ್ವ ಗುಣ ಇದೆ. ಆ ಭಗವಂತ ಸಿದ್ಧದಲ್ಲಿ ಶುದ್ಧ ಗುಣ ಹೊರಗಡೆ ಬಂದಿದೆ. ನಿಮ್ಮಲ್ಲಿ ಹಾಲಿದೆ, ಅವರಲ್ಲಿ ತುಪ್ಪಿದೆ. ಇನ್ನು ಮಾಡೋದು ಏನೈತೆ ಅಂದ್ರೆ, ನೀವು ಹಾಲು ಇದ್ದವ್ರ ಮೊದಲು ಕಾಶ್ ಏನ್ ಮಾಡ್ಬೇಕಾಯ್ತು, ಅದ್ರಾಗ ಮೊಸರ ಮಾಡ್ಬೇಕಲ್ಲ. ಮೊಸರ ಮಾಡಿ ಚಕ್ರ ಆರಾಧನಾ. ನಿನ್ನೆ ನಾನು ನಿಮಗೆ ಹೇಳ್ತೇನೆ, ಪೂಜೆ ಇದ್ದಂತವ ಸಿದ್ಧ ಚಕ್ರ ಆರಾಧನೆ ಬೆಳಗುವಾಗ ನಿಮ್ಮ ಮಹತ್ವ ಕಂಟಿನ್ಯೂ ಕೇಳ್ಕೋತಿದ್ದೀರಿ. ಬರೋ ನಮ್ಮ ಸಮಾಜ ಹೆಂಗೆ ಐತಿ ಅಂದ್ರೆ, ಕುಂಭಕರ್ಣ ನಿದ್ರಾದಾಗ ಇರ್ತಾವ. ನಾವು ಏನಿರ್ತಾವು? ಕುಂಭಕರ್ಣ ಯಾರಿದ್ರು? ಜೊತೆಗೆ ಹೇಳಿ, ನಾವು ಒಬ್ಬನೇ ಹೇಳೋದು ಸಾಕಾಗುತ್ತೆ. ರಾವಣದ ತಮ್ಮ ಇದ್ದ. ಏನು ಮಾಡ್ತಿದ್ದವ? ನಿದ್ದೆ ಮಾಡ್ತಿದ್ದ, ಹೇಳ್ತಿದ್ದ. ನಮ್ಮ ಸಮಾಜ ಹೆಂಗಿರ್ತದೆ? ಕುಂಭಕರ್ಣ ನಿದ್ರಾದಾಗ ಇರ್ತಾರೆ. ಅಂದಾಗ ನಿಮ್ಮ ಊರಾಗೆಲ್ಲ ಡಗರ ಬಡ್ದಾಗ ನೀವು ಹೇಳವ್ರ ಆಯ್ತು, ಊಟ ಇಟ್ಟಾಗ ಬರವ್ರ. ಕುಂಭಕರ್ಣ ಪ್ರತಿ ಸಮಯ ಹೇಳಬೇಕಾಗ್ತೈತಿ, ಪ್ರತಿ ಸಮಯ ಬೋಧನೆ ಕೊಡಬೇಕಾಗ್ತೈತಿ, ಪ್ರತಿ ಸಮಯ ಮಾರ್ಗದರ್ಶನ ಮಾಡಬೇಕು. ಆಗ್ಲಿ ನಾವೇನು ಬಿಡವ್ರು, ನಿಮ್ಮ ಟೈಮ್ ಬೆಳೆಸ್ಕೋತೀರ. ಅವನು ಚಪಾತಿ ಬಿ ತಿನ್ನೋದಿಲ್ಲ, ಜ್ವಾಳ ರೊಟ್ಟಿ ಬಿ ತಿನ್ನೋದಿಲ್ಲ. ಅಲ್ಲಿ ಏನು ತಿಂತಾರೋ? ಗೊಂಜಾಳ ರೊಟ್ಟಿ ತಿಂತಾರೆ. ಯಾವ ರೊಟ್ಟಿ? ಗೊಂಜಾಳ ರೊಟ್ಟಿ ತಿಂತಾರೆ. ತಮಿಳ್ನಾಡು ಆ ಕಡೆ ನಿಮ್ಮ ಉಡುಪಿ ಬಿಡುವಿ ಸೈಡ ಈ ಜ್ವಾಳ ರೊಟ್ಟಿ ಇಲ್ಲ, ಏನದು ಗೊಂಜಾಳ ರೊಟ್ಟಿ ಇಲ್ಲ, ಗೋಧಿ ರೊಟ್ಟಿ ಇಲ್ಲ. ಯಾವ ರೊಟ್ಟಿ ಯಾರು ತಿಂತಾರ ಅವ್ರ? ತಮಿಳ್ನಾಡು ಕೇರಳ ಎಲ್ಲ ಅಕ್ಕಿನ ತಿಂತಾರೆ. ಅಕ್ಕಿದ ಐಟಮ್ಗಳು ತಿಂತರು. ಹೇಳೋದ ಅರ್ಥ ನನ್ನ ತಾತ್ಪರ್ಯ, ನಮ್ಮ ಜೈನ ಧರ್ಮ ಎಷ್ಟು ಬುದ್ಧಿವಂತಿದ್ರು. ಸರ್ವ ಸಾಮಾನ್ಯ ಮಂದಿ ಏರಿಸಬೇಕಾದಂಥ ವಸ್ತು ಯಾವ್ದ? ಅಕ್ಷತ. ತಿನ್ನುವಂಥ ವಸ್ತು ಯಾವ್ದ? ಅನ್ನ. ಅದವನ್ನ ಏರಿಸ್ರಿ ಅಂತೇಳಿ ಒಂದು ದಿಶಾ ನಿರ್ದೇಶನ ಕೊಟ್ಟರು. ಇನ್ನು ಎಷ್ಟು ಏರಿಸೋದ ನೋಡ್ರಿ. ನಿಮ್ಮ ಒಂದ ಕಾಳ ಶಕ್ತಿ ಇತ್ತು, ಒಂದ ಕಾಳ ಏರ್ಸ್ರಿ. ನಿಮ್ಮ ಜಲಕರ್ತ ನಿಮ್ಮ ತಾಕತ್ ಸಾಕಟ್ಟು ಏರ್ಸೋದು ಸಾಕಟ್ಟು ಏರ್ಸಿ. ಒಂದೊಂದು ಜಲ, ಗಂಧ, ಅಕ್ಷತ, ಪುಷ್ಪ, ಚರು, ದೀಪ, ಧೂಪ, ಫಲ ಇದೆಲ್ಲವನ್ನು ಅರ್ಪಣೆ ಮಾಡ್ತಿದ್ದೀರಿ. ಈ ಎಲ್ಲದರ ಹಿಂದೆ ಇರ್ತಕ್ಕಂಥ
ಒಂದು ಸೂಕ್ಷ್ಮ ಯಾವ್ದಾದ್ರು ಫಲ ಇದೆ ಅಂತ ಹೇಳಿದ್ರೆ ಅದೆಲ್ಲದಕ್ಕೂ ಸೂಕ್ಷ್ಮ ಫಲ ಯಾವುದು ಅಂತ ಹೇಳಿದ್ರೆ ಮೋಕ್ಷ ಅಂತ ತಿಳಿಸ್ತಾರೆ. ಜಲವನ್ನು ಅರ್ಪಣೆ ಮಾಡಿದ್ರು ಕೂಡ ಮೋಕ್ಷನೇ ಸಿಗ್ತದೆ, ಗಂಧವನ್ನು ಅರ್ಪಣೆ ಮಾಡಿದ್ರು ಮೋಕ್ಷನೇ ಸಿಗ್ತದೆ. ಜನ್ಮ ಮರಣ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ಗತಿ ಪದವಿ ಇದೆ ಅಂತ ಹೇಳಿದ್ರೆ ಅದು ಸಿದ್ಧತ್ವ ಅಂತ ತಿಳಿಸ್ತಾರೆ. ಹಾಗೆ ಭವಭವಗಳಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಆಗದೇ ಇರ್ತಕ್ಕಂಥ ಯಾವ್ದಾದ್ರು ಒಂದು ಭವ ಇದೆ ಅಂತ ಹೇಳಿದ್ರೆ ಅದು ಮೋಕ್ಷ ಅಂತ ತಿಳಿಸ್ತಾರೆ. ನಮ್ಮ ಎಲ್ಲ ಸುಖಗಳು ಅಕ್ಷಯವಾಗಿ ಶ್ರೀ ಕ್ಷೇತ್ರ ನವಗ್ರಹ ದಿಗಂಬರ ಜೈನ ಮಠದಲ್ಲಿ 29ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೂ ವಿಶೇಷವಾಗಿ ಸಿದ್ಧಚಕ್ರ ಮಹಾಮಂಡಲ ಆರಾಧನೆ ಇಲ್ಲಿ ಆಚಾರ್ಯ ಶ್ರೀ ರಾಷ್ಟ್ರಸಂತ ಗುಣದನಂದಿ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ, ಹಾಗೆ ಕ್ಷೇತ್ರದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸ್ವಸ್ತಿ ಶ್ರೀ ಧರ್ಮಸೇನ ಭಟ್ಟಾರಕ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ, ಮಾತಾಜಿಯವರ ಒಂದು ಸಾನ್ನಿಧ್ಯದಲ್ಲಿ ಸಮಸ್ತ ಶ್ರಾವಕ ಶ್ರಾವಕಿಯವರ ಒಂದು ಸಹಭಾಗಿತ್ವದಲ್ಲಿ ಆರಾಧನೆ ನೆರವೇರ್ತಾ ಇದೆ. ಸಿದ್ಧಚಕ್ರ ಆರಾಧನೆ ಆತ್ಮನ ಅವಗುಣಗಳನ್ನು ನಾಶ ಮಾಡಿ ಆತ್ಮನಿಗೆ ಸಂಪೂರ್ಣ ಸುಖವನ್ನು ನೀಡ್ತಕ್ಕಂಥದ್ದಾಗಿದೆ. ಆತ್ಮನಿಗೆ ಅನಂತ ಸುಖವನ್ನು ಕೊಡ್ತಕ್ಕಂಥದ್ದಾಗಿದೆ, ಮೋಕ್ಷವನ್ನು ಕೊಡ್ತಕ್ಕಂಥದ್ದಾಗಿದೆ. ಅಂಥ ಸಿದ್ಧ ಭಗವಂತರು ತನ್ನಲ್ಲಿರ್ತಕ್ಕಂಥ 148 ಬಗೆಯ ಕರ್ಮಗಳನ್ನು ನಾಶ ಮಾಡಿ ತನ್ನ ಅವಗುಣಗಳನ್ನು ನಾಶ ಮಾಡಿಕೊಂಡು ಕಷಾಯಗಳನ್ನು ನಾಶ ಮಾಡಿ ಸಿದ್ಧತ್ವವನ್ನು ಪ್ರಾಪ್ತಿ ಮಾಡ್ಕೊತಾರೆ. ಅವರ ಆರಾಧನೆಯನ್ನು, ಅವರ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ. ಆ ಪೂಜೆಯ ಫಲ ಏನು ಅಂತ ಹೇಳಿದರೆ ಆಚಾರ್ಯರು ತಿಳಿಸ್ತಾರೆ, ಪೂಜಾ ಫಲ ಮುಕ್ಕೋ ಅಂಥೇಳಿ, ಪೂಜೆಯ ಫಲ ಮೋಕ್ಷ ಅಂತ ತಿಳಿಸ್ತಾರೆ. ಅಂಥ ಮೋಕ್ಷ ಸುಖ ನಮಗೆಲ್ಲರಿಗೂ ಸಿಗಬೇಕು, ಆತ್ಮನಿಗೆ ಸುಖ ಶಾಂತಿ ಸಿಗಬೇಕು, ಈ ಜೀವನದಲ್ಲಿ ಲೋಕಕ್ಕೆ ಕಲ್ಯಾಣ ಆಗಬೇಕು ಅಂತಕ್ಕಂಥ ಭಾವನೆಯಿಂದ ನವಗ್ರಹ ತೀರ್ಥಕ್ಷೇತ್ರದಲ್ಲಿ ಸಿದ್ಧಚಕ್ರ ಮಹಾಮಂಡಲ ಆರಾಧನೆ ನೆರವೇರ್ತಾ ಇದೆ. ತಾವೆಲ್ಲರೂ ಬಂದು ಈ ಒಂದು ಮಹಾಪೂಜೆಯಲ್ಲಿ ಭಾಗವಹಿಸಿ ನಿಮ್ಮ ಎಲ್ಲರಿಗೂ ಮಂಗಲವಾಗಲಿ ಅಂತೇಳಿ ಶುಭ ಹಾರೈಸ್ತೀವಿ. ವರೂರಿನಲ್ಲಿ ಈ ಜೈನ ಧರ್ಮದ ಸಿದ್ಧಚಕ್ರ ಆರಾಧನೆ ಕಾರ್ಯಕ್ರಮ ಬುಧವಾರ ವಾರದವರೆಗೂ ಜರುಗಲಿದೆ ಎಂದು ಶ್ರೀ ಗುಣಧರ ನಂದಿಮುನಿ ಮಹಾರಾಜರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸ್ವಸ್ತಿಕ ಶ್ರೀ ಭಟ್ಟಾರಕ ಭಟ್ಟಾಚಾರ್ಯ ಸೋಂದಮಠ ಸ್ವಾಮೀಜಿ ಮಾತನಾಡಿ, ಜೈನ ಧರ್ಮದಲ್ಲಿ ಅಹಿಂಸೆ ತತ್ವವನ್ನ ಜಗತ್ತಿಗೆ ಸಾರಿದ ಭಗವಾನ್ ಮಹಾವೀರರು. ಈ ನವಗ್ರಹ ಕ್ಷೇತ್ರವನ್ನ ಶಿಕ್ಷಣ ಕಾಶಿ ಎಂದೇ ದೇಶಕ್ಕೆ ಹೆಸರು ತಂದ ಪೂಜ್ಯ ಗುಣಧರ ನಂದಿಮುನಿ ಮಹಾರಾಜರು, ನವಗ್ರಹ ತೀರ್ಥ ಕ್ಷೇತ್ರ ವರೂರು ಮುನಿಗಳ ಸಂಘ ಮುತಾಜಿ ಶ್ರೀಮಂತ ಉಪಾಧ್ಯಾಯರು, ಜಿಟಿ ಲೋಕೂರ್ಣ ಬಸವರಾಜ್ ಯೋಗಪ್ಪನವರು, ದೇವೇಂದ್ರಪ್ಪ ಕಾಗೇನವರ್ ಹಾಗೂ ಕರ್ನಾಟಕದ ಸಾವಿರಾರು ವಿವಿಧ ಗ್ರಾಮಗಳಿಂದ ಜೈನ ಸಮಾಜದ ಶ್ರಾವಕಿಯರಿಂದ ನೋವು ಬೆಳಗ್ಗೆ ಪೂಜೆ ಸಲ್ಲಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.